ಎಸ್ ಫೈನಲಿ ಅಕ್ಕಿ ರೊಟ್ಟಿ ಬಂತು. ಇದು ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಇವಳಿಗೆ ಸಖತ್ ಇಷ್ಟ. ಈ ಫ್ಲೋಟಿಂಗ್ ಪಾನಿಪುರಿ ಬಂದಿದೆ ನೋಡಿ ಹೆಂಗಿದೆ. ಇದನ್ನು ಫಸ್ಟ್ ಇವಳೇ ಟ್ರೈ ಮಾಡ್ತಾ ಇದ್ದಾಳೆ. ಬಲಿಕಾ ಬಕ್ರಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಕೋಳಿ ರಮ್ಯಾ. ಸುಮಾರು ದಿನ ಆಯಿತು ವಿಡಿಯೋನೇ ಮಾಡಿಲ್ಲ. ಇನ್ನೂ ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ದೀರಾ ಅಂತ. ಐ ವಾಸ್ ಲಿಟಲ್ ಅಪ್ಸೆಟ್. ಸ್ವಲ್ಪ ಮೈಂಡ್ ಅಷ್ಟು ಚೆನ್ನಾಗಿರಲಿಲ್ಲ ಆ್ಯಂಡ್ ಸ್ವಲ್ಪ ವ್ಲಾಗ್ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ಇದೆ. ಏನಕ್ಕೆ ಅಂದರೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದಾಗ ಒಂಥರ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಸೊ ಎಸ್ ದಟ್ಸ್ ಫೈನ್. ನಾನು ಕಮ್ ಬ್ಯಾಕ್ ಮಾಡಿದೆ. ಮತ್ತು ಇವತ್ತು ನಾನು ಒಂದು ಕಡೆಗೆ ಹೋಗ್ತಾ ಇದ್ದೀನಿ. ನನ್ನ ಡ್ರೆಸ್ ನೋಡಿದ್ರೆ ನಿಮ್ಗೆ ಏನಂತ ಗೆಸ್ ಮಾಡ್ಬೋದು. ಕರೆಕ್ಟ್, ಹೋಳಿ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಒಂದು ಹೋಳಿ ಈವೆಂಟ್ಗೆ ಹೋಗ್ತಾ ಇರೋದು. ಮುಂಚೆಲ್ಲ ಹೋಳಿ ಆಡಿದ್ದೀನಿ, ಬಟ್ ಮನೆಯವ್ರ ಜೊತೆ ಈ ಥರ ಫ್ರೆಂಡ್ಸ್ ಜೊತೆ ಚಿಕ್ಕವರಿದ್ದಾಗ ಆ ಥರ ಆಡಿದ್ದೆ. ಇವತ್ತು ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆನೇ ಹೋಗ್ತಾ ಇರೋದು ಆಫ್ಕೋರ್ಸ್, ಬಟ್ ಹೋಳಿ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಅವ್ರು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ಹೋಳಿ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಎಕ್ಸೈಟೆಡ್. ಯಾಕಂದರೆ ಫಸ್ಟ್ ಟೈಮ್ ಈ ಥರ ಒಂದು ಈವೆಂಟ್ಗೆ ಹೋಗ್ತಾ ಇರೋದು. ಒಂಥರ ಚೆನ್ನಾಗಿರ್ಬೋದು, ಇಲ್ಲ ಗೆಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಹೋಲಿ ಇವೆಂಟ್ಗಳನ್ನೆಲ್ಲ ನೋಡಿದ್ದೀನಿ, ಬಟ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಗೈಸ್ ಫೈನಲಿ ಹೊರಡ್ಬೇಕಂತ ಕಾರಲ್ಲಿ ಕೂತ್ಕೊಂಡೆ. ಸಖತ್ ಹೊಟ್ಟೆ ಹಸಿತದೆ. ಇವತ್ತು 3 ಗಂಟೆ ಒಳಗಡೆ ಊಟ ತಿಂಡಿ ಏನಿದ್ರು ಮುಗಿಸ್ಕೋಬೇಕು, ಆಮೇಲೆ ಮಾಡೋಂಗಿಲ್ಲ. ಯಾಕಂದರೆ ಇವತ್ತು ಗ್ರಹಣ. ಈ ಟೈಮಲ್ಲೇ ನಾನು ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ ಗ್ರಹಣ ಅಂತ ಗೊತ್ತಿದ್ದಿದ್ರೆ ಈ ಪ್ಲ್ಯಾನನ್ನೇ ಕ್ಯಾನ್ಸಲ್ ಮಾಡಿರ್ತಿದೆ, ಬಟ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಸ್ಪೆಷಲಿ ಧನುಶ್ರೀ ಬೇರೆ ಬರ್ತಾ ಇದ್ದಾಳೆ. ಸೊ ಕ್ಯಾನ್ಸಲ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬನ್ ಮಸ್ಕ ಮತ್ತು ಒಂದು ಗ್ಲಾಸ್ ಹಾಲು ಕುಡಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಅದಾದಮೇಲೆ ತಿನ್ಕೋಬೇಕು ಬೇಗ. ಸಿ ಅಲ್ಲಿಂದ ನಾನು 2 ಗಂಟೆ ಒಳಗಡೆ ಹೊರಟ್ಬಿಡ್ಬೇಕು. ಆ್ಯಂಡ್ 3 ಗಂಟೆಯಲ್ಲಿ ನಾನು ಮನೇಲಿ ಇರಬೇಕು. 3:15 ಒಳಗಡೆ ನಾನು ಸ್ನಾನ ಮಾಡಿರಬೇಕು. ಸೊ ಇಷ್ಟೂ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಇವತ್ತು, ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ ಗೈಸ್. ಮೆನ್ಯೂ ಚೇಂಜ್ ಆಗಿದೆ. ಆ್ಯಕ್ಚುಲಿ ಮೆನ್ಯೂ ಚೇಂಜ್ ಆಗಿದೆ ಅಂತ ಹೇಳಿಲ್ಲ, ಅವ್ರು ಕ್ಯಾನ್ಸಲೇ ಆಗೋಯ್ತು ಅಂತ ಸೆಕ್ಯೂರಿಟಿಗಳು ಹೇಳಿದರು. ಸೊ ಅರ್ಧ ದೂರ ನಾನು ಡ್ರೈವ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಮನೆಗೆ ವಾಪಸ್ ಹೋಗೋಣ ಅಂತ. ಮತ್ತೆ ಎಲ್ಲರೂ ಕಾಲ್ ಮಾಡಿದ್ರು ಗರ್ಲ್ಸ್, ಲೈಕ್ ಮೆನ್ಯೂ ಚೇಂಜ್ ಆಗಿದೆ, ತಾಜ್ ವ್ಯೂ ಅಂತ ಫಿಕ್ಸ್ ಮಾಡಿದಾರಂತೆ. ಅದು ನಮಗೆ ಗೊತ್ತಿಲ್ಲ, ಮೆಸೇಜ್ ಕಳಿಸಿದ್ದಾರೆ, ಬಟ್ ವಿ ಡಿಂಟ್ ಚೆಕ್ ಇಟ್. ಸೊ ಹಾಗಾಗಿ ಮಿಸ್ಕಮ್ಯುನಿಕೇಷನ್ ಆಗೋಗಿದೆ. ಸೊ ಇವಾಗ ನಾವು ಇನ್ನೂ 15 ಕಿಲೋಮೀಟರ್ ದೂರ ಹೋಗಬೇಕು. ಜಸ್ಟ್ ಥಿಂಕಿಂಗ್, ಹೋಗ್ಬೇಕಾ ಬೇಡವಾ. ಇವತ್ತು ಗ್ರಹಣ ಬೇರೆ ಇದೆ, ಮನೆಗೆ ಬೇಗ ಹೋಗಬೇಕು, ಇಲ್ಲ ಅಂದರೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಥಿಂಕಿಂಗ್ ಗೈಸ್, ಫೈನಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು ಆಲ್ರೆಡಿ. ಐ ಡೋಂಟ್ ನೋ ಯಾವಾಗ ಮತ್ತೆ ವಾಪಸ್ ರಿಟರ್ನ್ ಆಗೋದು ಅಂತ. ಟ್ರಾಫಿಕ್ ನೋಡಿ ಒಂದ್ಸಲ, ಈ ಥರ ಟ್ರಾಫಿಕಲ್ಲೇ ನಾನು ಹೋಗ್ತಾ ಇದ್ದೀನಿ. ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಗೊತ್ತಿಲ್ಲ. ಇನ್ನೂ 7 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇದೆ. ಎತ್ಸಿ ತುಂಬ ದೂರ ನಮ್ಮ ಮನೆಯಿಂದ ಇಲ್ಲಿಗೆ. ಮೇ ಬಿ ಇಟ್ಸ್ 25 ಕಿಲೋಮೀಟರ್ ಅಂತ ಅನ್ಕೊಂತೀನಿ. ಗೈಸ್ ನಾನು ಇವಾಗ ಫೈನಲಿ ರೀಚ್ ಆಗಿದ್ದೀನಿ. ಸೊ ಇನ್ನು ಯಾರು ಹುಡುಗಿರು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಧನು ಬರ್ತೀನಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅವಾಗ ಬಂದು ಫೈನಲಿ ನನ್ನ ದೋಸ್ತಿನ ಮೀಟ್ ಆಗಿದ್ದಾಯ್ತು. ಇಲ್ಲಿ ನೋಡಿ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹೋಳಿ ಬಗ್ಗೆ ಯೋಚನೆ ಬರೋದಕ್ಕಿಂತ ಮುಂಚೆ ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡ್ತಾರೆ ಇದಾದಮೇಲೆ ಅಂತ ನನಗೆ ಯೋಚನೆ ಬಂತು. ಯಾಕಂದರೆ ಅಷ್ಟು ಹೋಳಿ ಇತ್ತು ಕೆಳಗಡೆ. ಇದರ ನಡುವೆ ನನಗೆ ಉದ್ಭವ ಆಗಿದ್ದ ಪ್ರಶ್ನೆ, ಇದನ್ನೆಲ್ಲ ಹೆಂಗಪ್ಪ ಸ್ನಾನ ಮಾಡಿ ಕ್ಲೀನ್ ಮಾಡೋದು ಅಂತ. ಅದಾದಮೇಲೆ ಬರ್ತೀನಿ ಅಂತ 3 ಅವರ್ಸ್ ಬಿಟ್ಕೊಂಡು ಇನ್ನೂ ಇಬ್ಬರು ಫ್ರೆಂಡ್ಸ್ ಜಾಯ್ನ್ ಆದರು. ಅವ್ರ ಜೊತೆನೂ ಸ್ವಲ್ಪ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಫೈನಲಿ ಡಿ ಜೆ ಅನ್ನೋನು ಸ್ವಲ್ಪ ಒಳ್ಳೊಳ್ಳೆ ಮ್ಯೂಸಿಕ್ನ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಂಡ್ ನಾವು ಈವೆಂಟ್ ಅಂತ ಹೋದಾಗೆಲ್ಲ ಬರೀ ಹಿಂದಿ ಸಾಂಗ್ಸ್ಗಳೇ ಪ್ಲೇ ಮಾಡ್ತಾರೆ. ಯಾಕಾದರೂ ಹೋಗ್ತೀವೋ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ನಮ್ಮ ಕನ್ನಡ ಸಾಂಗ್ಸ್ ಕೇಳಲಿಲ್ಲ ಅಂದರೆ ಆ ವೈಬೇ ಸಿಗಲ್ಲ.
ನೀವೇನಂತೀರಾ ಫ್ರೆಂಡ್ಸ್? ನಿಮಗೂ ಈ ಥರ ಫೀಲ್ ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೌದು ಅಂತ. ನಾನಂತೂ ಯಾವುದೇ ಇವೆಂಟ್ಗೆ ಹೋದರೂ ಡ್ರಿಂಕ್ಸ್ ಅಂತ ಮಾಡೋದೇ ಇಲ್ಲ, ಆಲ್ಕೋಹಾಲ್ ತೊಗೊಳ್ಳೋದೇ ಇಲ್ಲ. ಆಲ್ಕೋಹಾಲ್ ತೊಗೊಳ್ಳಿಲ್ಲ ಅಂದರೂ ಫುಲ್ ವೈಬ್ ಮಾಡ್ತೀನಿ, ಯಾಕಂದರೆ ಡ್ಯಾನ್ಸ್ ಅಂದರೆ ನನಗೆ ಎಷ್ಟು ಇಷ್ಟ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಮ್ಯೂಸಿಕ್ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ನಾನು ಫುಲ್ಲು ಹುಚ್ಚಿ ಥರ ಕುಣಿತಾ ಇರ್ತೀನಿ. ಈ ಥರ ಹೋಲಿ ಇವೆಂಟಲ್ಲಿ ನಮ್ಮ ಎಂಟ್ರಿ ಫೀಸ್ಗಿಂತ ಜಾಸ್ತಿ ಇಲ್ಲಿ ಸೇಲ್ ಮಾಡೋ ಜ್ಯೂಸು ಸ್ನ್ಯಾಕ್ಸಿಗೆ ಜಾಸ್ತಿ ದುಡ್ಡಿರುತ್ತೆ, ಲೈಕ್ 1 to 3 ರೇಟ್ ಇರುತ್ತೆ. ಸೊ ಸಾಕಪ್ಪ ಇದ್ರ ಸವಾಸ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೋಲಿನ ಮೈ ಮೇಲೆ ಹಾಕ್ಕೊಂಡು ನಾನು ಮನೆಗೆ ರಿಟರ್ನ್ ಆಗೇ ಬಿಟ್ಟೆ. ಗೈಸ್ ಜಸ್ಟು ಹೋಲಿ ಆಡಿ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೀರಿಯಸ್ ಹೋಗ್ತಾನೇ ಇಲ್ಲ ಕಲರ್ಸು. ನನಗದು ಒಂಥರ ಜ್ವರ ಬಂದಂಗೆ ಆಗ್ಬಿಡಿದೆ, ಅಷ್ಟು ಡ್ಯಾನ್ಸ್ ಮಾಡಿಬಿಟ್ಟೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಒಂಥರ ಜ್ವರ ಫೀಲಿಂಗು. ಆ್ಯಂಡ್ ನಾಳೆ ಬೇರೆ ಶೂಟಿಂಗ್ ಇದೆ, ಹೋಗಿ ಎಲ್ಲ ಹೋಗ್ತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ. ಗೈಸ್ ನಾನಿವಾಗ ಬೆಲ್ ರೋಡಲ್ಲಿದ್ದೀನಿ ನನ್ನ ಫ್ರೆಂಡ್ ಜೊತೆ ಹೋಮ್. ಸೊ ನಾವಿವತ್ತು ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಇವ್ರ ಮನೆಗೆ ಬರೋದೇ ನಾನು ಇಲ್ಲೇನಾದ್ರು ತಿನ್ನಬೇಕು ಅಂತಲೇ ಬರೋದು. ಸೊ ಯಾವಾಗಲೂ ನಿರಂತರಂ ಕೆಫೆಗೆ ಹೋಗ್ಬಿಟ್ಟು ಪಲಾವ್ ಮತ್ತು ಬನಾನಾ ದೋಸೆ ತಿಂತಾಯಿದ್ದೆ. ಸೊ ಫಾರ್ ಅ ಚೇಂಜ್ ನಾನಿವಾಗ ಫ್ಲೋಟಿಂಗ್ ಪಾನಿಪುರಿ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಗೈಸ್ ನಾನಿವಾಗ ಸಂಜಯ್ ಬೇಲ್ ಕಾರ್ನರ್ಗೆ ಬಂದಿದ್ದೆ, ಇದು ಬೆಲ್ ರೋಡಲ್ಲಿದೆ. ನಾವೆಲ್ಲಿ ಕುತ್ಕೊಂಡಿದ್ದೀವಿ, ಸೊ ಪಾನಿಪುರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಜನ ಜಾಸ್ತಿ ಇಲ್ಲ, ಯಾವಾಗಲೂ ಜನ ಇರ್ತಿದ್ರು, ಇವತ್ತು ಜನ ಇಲ್ಲ ಅಲ್ವಾ. ಇಲ್ಲಿ ಫ್ಲೋಟಿಂಗ್ ಪಾನಿಪುರಿ ಬಂದಿದೆ ನೋಡಿ ಹೆಂಗಿದೆ. ಇದನ್ನು ಫಸ್ಟ್ ಇವಳೇ ಟ್ರೈ ಮಾಡ್ತಾ ಇದ್ದಾಳೆ. ಬಲಿಕಾ ಬಕ್ರ ಅಂತ ನಮ್ಮ ಏರಿಯಾ ಇದು. ಆಯ್ತಾ ಒಂದು ನಿಮಿಷ ಮೊಬೈಲ್ನ ಚೆನ್ನಾಗಿದೆಯಾ? ಸೂಪರ್. ಗೈಸ್ ಪಾನಿಪುರಿ ತಿಂದಾಯಿತು, ಇವಾಗ ನೆಕ್ಸ್ಟು ಬೇರೆ ಏನಾದರೂ ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇವಳು ಆಲೂ ಬಜ್ಜಿ ತಿನ್ನೋಣ ಅಂತ ಹೇಳ್ತಿದ್ದಾಳೆ, ಅಲ್ಲಿ ಚೆನ್ನಾಗಿರುತ್ತಂತೆ. ಸೊ ಆಲೂ ಬಜ್ಜಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಇವತ್ತು ಬರೀ ತಿನ್ನೋದು ಅಷ್ಟೇ ಕೆಲಸ. ಬಜ್ಜಿ ತಿನ್ನೋ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ತಿನ್ನೋಕ್ಕೆ ಕರ್ಕೊಂಡ್ಬಂದಿದ್ದಾಳೆ ಇವಳು ಇವಾಗ. ಸೊ ಅಕ್ಕಿ ರೊಟ್ಟಿ IDCಗೆ ಬಂದಿದ್ದೀವಿ. ಎಸ್ ಫೈನಲಿ ಅಕ್ಕಿ ರೊಟ್ಟಿ ಬಂತು. ಇದು ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಇವಳಿಗೆ ಸಖತ್ ಇಷ್ಟ. ಬೆಣ್ಣೆ ಕೊಟ್ಟಿದ್ದಾರೆ ನೋಡಿ, ಅದ್ರ ಜೊತೆ ಚಟ್ನಿ ಪುಡಿ 2 ಥರ ಚಟ್ನಿ. ಈ ರೆಡ್ ಚಟ್ನಿ ಸೂಪರ್ ಆಗಿರುತ್ತೆ, ಕಾಯಿ ಚಟ್ನಿ. ಎಸ್ ಇದು ಅಕ್ಕಿ ರೊಟ್ಟಿ ಒಳಗಡೆ ಈ ಥರ ಎಲ್ಲ ಏನು ಹಾಕಿಲ್ಲ, ಈರುಳ್ಳಿ ಸೊಪ್ಪು ಹಂಗೆಲ್ಲ ಹಾಕಿದ್ದಾರೆ. ಇವನೇ ನನ್ನ ಮಗ ಸ್ಕೈ. ನಾನು ನೋಡಿದ ತಕ್ಷಣ ಓಡ್ ಬರ್ತಾನೆ ಅನ್ಕೊಂಡ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಓಡೋಗ್ತಾ ಇದ್ದಾನೆ. ಬೆಣ್ಣೆ ಅಂದರೆ ಯಾಕಂದರೆ ನಾನು ಇವತ್ತು ಲೇಟಾಗಿ ಬಂದಿದ್ದೀನಿ ಅಂತ ಅವನು ನನ್ನ ಮೇಲೆ ಊದಿಸ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಬೇಕು ಅಂತಾನೆ ಓಡೋಗ್ತಾ ಇದ್ದಾನೆ, ಬರ್ತಾ ಇಲ್ಲ. ಆ್ಯಕ್ಚುಲಿ ಲೇಟಾಗಿ ಬಂದಿದ್ಯಾ, ಮುಚ್ಕೊಂಡು ರೂಮಿಗೆ ಬಾ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ರೂಮಲ್ಲಿ ನಾನು ಜಿಡ್ಲೆ ಔಷಧಿ ಹಾಕಿದ್ದೀನಿ, ಅಲ್ಲಿ ಮಲ್ಕೊಳಕ್ಕಾಗಲ್ಲ, ಹಾಲಲ್ಲೇ ಮಲ್ಕೋಬೇಕು. ಪಾಪ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ನಾನು ರೂಮಿಗೆ ಕರೀತಾ ಇದ್ದಾನೆ. ಆ್ಯಕ್ಚುಲಿ ಬೆಳಗ್ಗೆ ತುಂಬ ಕೆಲಸ ಮಾಡಿದ್ದಾಯಿತು, ತುಂಬ ತಿಂದಿದ್ದು ಆಯಿತು. ಊಟ ಬೇಡ ಏನು ಬೇಡ, ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಸೊ ಫೈನಲಿ ನಾನು ಮಲ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಬಾಯ್, ಟಾಟಾ, ಗುಡ್ ನೈಟ್. ಎಲ್ಲಿಗೆ? ಅವನು ರೂಮಿಗೆ ಹೋಗೋಣ ಅಂತ ಕರೀತಾ ಇದ್ದಾನೆ.
ರೂಮ್ಗೆ ಹೋಗೋಣ ಬಾ ಅಂತ ಕರಿತಾ ಇದ್ದಾನೆ. ಕಮ ಕಮಿಯ